ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಬೇಡುವೆ. ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. 5 ಸಂಧಿ ಪೂರ್ಣ ಆಗಿ 6ನೇ ಸಂಧಿ ಆರಂಭ ಆಗಬೇಕು. ಹರಿಕಥಾಮೃತ ಸಾರ ಕೆಲವು ಕಡೆ ಬಾಳೆಹಣ್ಣಿನ ಸಿಪ್ಪೆ ಸುಲಿದು ತಿದ್ದಷ್ಟು ಸುಲಭ, ಕೆಲವು ಕಡೆ ಸ್ವಲ್ಪ ಕಠಿಣವೂ ಇದೆ. ಅಂತಹ ಒಂದು ಕಠಿಣವಾದ ಕೆಲವು ಚಿಂತನೆಯನ್ನು ಒಂದು 5-6 ಪದ್ಯಗಳನ್ನು ನಾವು 6ನೇ ಸಂಧಿಯ ಆರಂಭಕ್ಕೆ ನೋಡ್ತೇವೆ. ವಿಷಯ ಅರ್ಥ ಆಗಲಿಕ್ಕೋಸ್ಕರ ಒಂದು ವಾಟ್ಸಪ್ಪಲ್ಲಿ ಒಂದು 3 ಫೋಟೋ ಬಂದಿದೆ. ಮೊದಲನೇ ಪೇಜಲ್ಲಿ ಕೆಲವು ಅಂಶ ಗಮನಿಸಿ, ಆಮೇಲೆ ಪದ್ಯಕ್ಕೆ ನಾವು ಬರೋಣ. ಒಂದು 5-6 ಸಂಧಿ ಪ್ರಶ್ನೋತ್ತರ ಬೇಡ, ನಂತರದಲ್ಲಿ ಪ್ರಶ್ನೋತ್ತರ ಆರಂಭ ಆಗುತ್ತೆ. ಜೀವ ದೇಹ ಬಿಟ್ಟ, ಪುಣ್ಯಕರ್ಮ ಮಾಡ್ತಾನೆ, ಪಾಪಕರ್ಮನೂ ಮಾಡ್ತಾನೆ. ಸ್ವಲ್ಪ ಕಾಲ ನರಕದಲ್ಲಿ ಹೋಗಿ ಅಲ್ಲಿ ಶಿಕ್ಷೆ ಆಗುತ್ತೆ. ಪುಣ್ಯಕರ್ಮಕ್ಕೆ ಸ್ವರ್ಗದಲ್ಲಿ ಸುಖ ಆಗ್ತದೆ. ಪಾಪ ಪುಣ್ಯ ಖಾಲಿ ಆಯಿತು, ಸ್ವಲ್ಪ ಕರ್ಮ ಹಾಗೆ ಉಳಿಯುತ್ತೆ. ಆವಾಗ ಅವನನ್ನು ತಾಯಿಯ ಗರ್ಭದ ಒಳಗೆ ದೇವತೆಗಳು ಸೇರಿಸೋ ಒಂದು ಪ್ರಕ್ರಿಯೆ, ಪ್ರೊಸೆಸ್ ಇದೆ. ಅಲ್ಲಿ ಸೇರಿಸುವಾಗ ಹೋಮ ಮಾಡಿ ದೇವತೆಗಳು ಜೀವನನ್ನು ತಾಯಿಯ ಗರ್ಭದ ಒಳಗೆ ಸೇರಿಸ್ತಾರೆ. ಜೀವ ಭೂಮಿಗೆ ಬಂದು ತಾಯಿಯ ಹೊಟ್ಟೆಗೆ ಸೇರುವ ಪ್ರಕ್ರಿಯೆ, ಪ್ರೊಸೆಸ್ಸನ್ನು ಪಂಚಾಗ್ನಿಹೋತ್ರ ಅಂತ ಕರೀತಾರೆ. 5 ಕಡೆ ಅಗ್ನಿ, 5 ಅಗ್ನಿಯಲ್ಲಿ ಹೋಮ ಮಾಡ್ತಾರೆ ದೇವತೆಗಳು. ನಮಗೊಂದು ಹೋಮ ಅಂದರೆ ಗೊತ್ತೇ ಇದೆ, ತನ್ವಂತರಿ ಹೋಮ ಅಂತೆಲ್ಲ ಅನೇಕ ಹೋಮ ಇದೆ. ಈ ಇಡೀ ಒಂದು ವಿಷಯ ಅರ್ಥ ಆಗಲಿಕ್ಕೆ ಮೊದಲು ಒಂದು ಸಾಮಾನ್ಯ ಒಂದು ಚಿಂತನೆ ಮಾಡಬೇಕು ನಾವು. ಫೋಟೋದಲ್ಲಿ ಮೊದಲನೇ ಪೇಜಿನ ಫೋಟೋ ಗಮನಿಸಿದರೆ, ಹೋಮ ಮಾಡಲಿಕ್ಕೆ ಏನೇನು ಬೇಕು? ಮೊದಲು ಅಗ್ನಿ ಬೇಕು. ಅಗ್ನಿಗೆ ಕಟ್ಟಿಗೆ ಹಾಕ್ತಾರೆ. ಕಟ್ಟಿಗೆ ಹಾಕಿದ ಮೇಲೆ ಹೊಗೆ ಬರುತ್ತೆ. ಹೊಗೆ ಬಂದ ಮೇಲೆ ಜ್ವಾಲೆ, ಬೆಂಕಿ ಜೋರಾಗಿ ಉರಿಯಕ್ಕೆ ಶುರು ಮಾಡುತ್ತೆ. ಜ್ವಾಲೆ ಬರುತ್ತೆ. ಜ್ವಾಲೆ ಬಂದಾದ ಮೇಲೆ ಕಿಡಿ ಹೊರಗೆ ಬರುತ್ತೆ. ಕೊನೆಗೆ ಕಟ್ಟಿಗೆ ಕೆಂಡ ಆಗುತ್ತೆ. ಇದು ಒಂದು ಹೋಮದಲ್ಲಿ ಆಗುವಂತಹ ವಿಧಾನ. ಮೊದಲು ಅಗ್ನಿ ಉರಿಲಿಕ್ಕೆ ಕಟ್ಟಿಗೆ, ನಂತರ ಹೊಗೆ ಬರುತ್ತೆ, ಕೊನೆಗೆ ಜ್ವಾಲೆ ನಂತರ ಕಿಡಿ ಬಂದು ಕೊನೆಗೆ ಅದು ಕೆಂಡಾಗತ್ತೆ. ಹಾಗಾದರೆ ಒಂದು ಹೋಮ ಆಗಿದೆ ಅಂದರೆ 6 ವಸ್ತುಗಳು ಇದೆ ಅಂತ ಲೆಕ್ಕ. ಒಂದು ಅಗ್ನಿ, ಕಟ್ಟಿಗೆ, ಹೊಗೆ, ಜ್ವಾಲೆ, ಕಿಡಿ, ಕೆಂಡ. ಈ 6 ಇತ್ತು ಅಂದರೆ ಅಲ್ಲೊಂದು ಹೋಮ ಆಗಿದೆ ಅಂತ ಲೆಕ್ಕ. ಇದೇ ಕಲ್ಪನೆ ಇಟ್ಟುಕೊಂಡು ದೇವತೆಗಳು ಹೋಮ ಮಾಡ್ತಾರೆ ಅಂತ ಅಲ್ಲಿ ಈ 6 ಯಾವ್ಯಾವುದು ಅಂತ ನಾವು ಅದನ್ನು ಗಮನಿಸ್ತಾ ಹೋಗ್ಬೇಕಾಗತ್ತೆ. ಈಗ ಮೊದಲನೇ ಪದ್ಯ ಗಮನಿಸೋಣ. ಜನನಿ ಪಿತ ಭೂವಾರಿದಾಂಬರ ವೆನಿಪ ಪಂಚಾಗ್ನಿಯಲ್ಲಿ ನಾರಾಯಣನ 30 ಮೂರ್ತಿಗಳ ವ್ಯಾಪಾರ ವ್ಯಾಪ್ತಿಗಳ ನೆನೆದು ದಿವಸಗಳೆಂಬ ಸಮಿಧೆಗಳನ್ನು ನಿರಂತರ ಹೋಮಿಸುತ್ತ ಪಾವನಕ್ಕೆ ಪಾವನ ನೆನಿಪ ಪರಮನ ಬೇಡು ಪರಮ ಸುಖ. 5 ಅಗ್ನಿಗಳು ಯಾವ್ಯಾವುದು? ಜನನಿ ಅಂದರೆ ತಾಯಿ, ಪಿತ ಅಂದರೆ ತಂದೆ, ಭೂ ಅಂದರೆ ಭೂಮಿ, ವಾರಿದ ಅಂದರೆ ಮೋಡ, ಅಂಬರ ಅಂದರೆ ಆಕಾಶ, ಇನಿಪ, ಹೀಗೆ ಈ ರೀತಿಯಾಗಿರುವ ಪಂಚಾಗ್ನಿಯಲ್ಲಿ 5 ಅಗ್ನಿಯಲ್ಲಿ ನಾರಾಯಣನ ಅಂದರೆ ಪರಮಾತ್ಮನ 30 ಮೂರ್ತಿಗಳ 30 ರೂಪಗಳಿದೆ. ಒಂದೊಂದರಲ್ಲಿ 6 ಲೆಕ್ಕಕ್ಕೆ 5 ಅಗ್ನಿಯಲ್ಲಿ ಪರಮಾತ್ಮನ 30 ರೂಪಗಳಿದೆ. ಅಂತಹ 30 ಮೂರ್ತಿಗಳ ವ್ಯಾಪಾರ ವ್ಯಾಪ್ತಿಗಳ ಆ ರೂಪಗಳ ಕೆಲಸ ಏನು, ಅದೆಲ್ಲ ಕಡೆ ವ್ಯಾಪಿಸಿದೆ ಎಂಬುದನ್ನು ನೆನೆದು ಸ್ಮರಣೆ ಮಾಡಿಕೊಳ್ತಾ, ದಿವಸಗಳೆಂಬ ಅಂದರೆ ತನ್ನ ಆಯುಷ್ಯದ ದಿನಗಳೆಂಬ ಸಮಿಧೆಗಳನ್ನು ಅಂದರೆ ಅರಳಿಕಟ್ಟಿಗೆ ಅಂದರೆ ಸಮಿತ್ತನ್ನು ನಿರಂತರ ಯಾವಾಗಲೂ
ಹೋಮಿಸುತ್ತಾ ಹೋಮ ಮಾಡುತ್ತಾ ಪಾವನಕ್ಕೆ ಪವಿತ್ರವಾದ ವಸ್ತುಗಳಿಗೆ ಪಾವನ ನೆನಪ ಪಾವಿತ್ರತೆಯನ್ನು ತಂದುಕೊಡುವಂತಹ ಪರಮನ ಸರ್ವೋತ್ತಮನಾದ ದೇವರಲ್ಲಿ ಪರಮ ಸುಖ ಮೋಕ್ಷವನ್ನು ಬೇಡು, ಪ್ರಾರ್ಥನೆ ಮಾಡು. ಅನೇಕ ಮಹತ್ವದ ವಿಷಯ. 5 ಅಗ್ನಿ, ಅಲ್ಲಿ ಪರಮಾತ್ಮನ 30 ರೂಪಗಳಿರ್ತದೆ, ಅದನ್ನು ಸ್ಮರಣೆ ಮಾಡು. ಅಷ್ಟೇ ಅಲ್ಲ, ಇಡೀ ದಿನ ಒಳ್ಳೆ ಕೆಲಸ ಮಾಡಿ ರಾತ್ರಿ ಮಲಗುವಾಗ ಬಿಂಬರೂಪಿ ಪರಮಾತ್ಮ, ನಮ್ಮ ಪ್ರತಿಯೊಬ್ಬ ಜೀವನ ಒಳಗೆ ಪರಮಾತ್ಮನ ರೂಪ ಇರುತ್ತೆ, ಅದನ್ನು ಬಿಂಬರೂಪ ಅಂತ ಕರೀತಾರೆ. ಆ ಬಿಂಬರೂಪಿ ಪರಮಾತ್ಮನೇ ಅಗ್ನಿ. ಈ ಅಗ್ನಿಯಲ್ಲಿ ಈ ದಿನ ನಾವೇನು ಬದುಕಿದ್ದೇನೆ ಒಳ್ಳೆ ರೀತಿಯಲ್ಲಿ, ಅದೇ ಕಟ್ಟಿಗೆ, ಈ ಕಟ್ಟಿಗೆಯನ್ನು, ಈ ಸಮಿತ್ತನ್ನು ನಾನು ಹೋಮಿಸ್ತಾ ಇದ್ದೇನೆ ಅಂತ ಅನುಸಂಧಾನ ಮಾಡು, ನಿನ್ನ ಜೀವನ ಚೆನ್ನಾಗಿರುತ್ತೆ ಅಂತ ಇದರ ಒಟ್ಟಾರೆ ಅಭಿಪ್ರಾಯ. ಈಗ ನಾವು ಇಲ್ಲಿ 2ನೇ ಪದ್ಯಕ್ಕೆ ಬರಬೇಕು. 2ನೇ ಪದ್ಯ ಗಗನ ಪಾವಕ ಸಮಿಧೆ ರವಿ ರಶ್ಮಿಗಳೆ ಧೂಮವು ಅರ್ತಿ ಎನಿಪುದು ಹಗಲು ನಕ್ಷತ್ರಗಳು ಕಿಡಿಗಳು ಚಂದ್ರಮಾಂಗಾರ ಮೃಗವರೋದರನೊಳಗೆ ಐರೂಪಗಳ ಚಿಂತಿಸಿ ಭಕ್ತಿರಸ ಮಾತುಗಳೇ ಮಂತ್ರವ ಮಾಡಿ ಹೋಮಿಸುವರು ವಿಪರ್ಚಿತರು. ಈಗ ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಾವು ಈಗ ಮತ್ತೆ ಗ್ರೂಪಲ್ಲಿರೋ ವಾಟ್ಸಪ್ಪಲ್ಲಿ ಮೊದಲನೇ ಫೋಟೋಗೆ ಬರೋಣ. ಇಲ್ಲಿ 2ನೇ ಪದ್ಯದ ಒಟ್ಟಾರೆ ಅಭಿಪ್ರಾಯ ಏನು ಅಂದರೆ, ಜೀವನನ್ನು ಆಕಾಶವೆಂಬ ಅಗ್ನಿಯಲ್ಲಿ ಹೋಮ ಮಾಡ್ತಾರೆ ದೇವತೆಗಳು. ಅಂದರೆ ಈ ಜೀವನನ್ನು ಹೋಮ ಮಾಡಿದ ನಂತರ ಚಂದ್ರಲೋಕದಲ್ಲಿ ಬಂದು ಸೇರಿಸ್ತಾರೆ. ಇದು ಪ್ರೊಸೆಸ್. ಈಗ ಆಕಾಶವೇ ಅಗ್ನಿ ಅಂದರೆ ಅದಕ್ಕೆ ಸಂಬಂಧಪಟ್ಟ ಕಟ್ಟಿಗೆ ಒಂದು ಬೇಕು, ಹೊಗೆ ಬೇಕು. ಅದು ಯಾವುದು ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಅಲ್ಲೇ ಕೆಳಗಡೆ ಅರ್ಥ ಇದೆ, ಅದನ್ನು ಗಮನಿಸ್ತಾ ಹೋಗ್ರಿ. ಗಗನ ಆಕಾಶವು, ಪಾವಕ ಅಗ್ನಿ, ರವಿ ಸೂರ್ಯನು, ಸಮಿಧೆ ಅಂದರೆ ಕಟ್ಟಿಗೆ, ರಶ್ಮಿಗಳೇ ಸೂರ್ಯ ಕಿರಣವೇ, ಧೂಮವು ಹೊಗೆ, ಹಗಲೇ ಅರ್ಚಿ ಎನಿಪುದು, ಹಗಲೇನಾಗತ್ತಲ್ಲ ಇದೇ ಜ್ವಾಲೆ ಇದ್ದಂತೆ, ನಕ್ಷತ್ರವೇ ಕಿಡಿ, ಚಂದ್ರಮ ಅಂದರೆ ಚಂದ್ರನೇ, ಅಂಗಾರ ಅಂದರೆ ಕೆಂಡ. ಹಾಗಾದರೆ ಒಂದು ಹೋಮ ಆಗಬೇಕು ಅಂದರೆ 6 ಪದಾರ್ಥಗಳು ಬೇಕು. ಇಲ್ಲೂ ಜೀವನನ್ನ ಆಕಾಶವೆಂಬ ಅಗ್ನಿಯಲ್ಲಿ ದೇವತೆಗಳು ಹೋಮ ಮಾಡಿದ್ರು ಅಂದರೆ ಅವನನ್ನು ಚಂದ್ರಲೋಕದಲ್ಲಿ ಸೇರಿಸ್ತಾರೆ. ನಂತರ ಹೋಮ ಮಾಡಬೇಕು ಅಂದರೆ 6 ಪದಾರ್ಥ ಬೇಕು. ಕಟ್ಟಿಗೆ ಯಾವುದು, ಕೆಂಡ ಯಾವುದು ಅಂತೆಲ್ಲ ಉಲ್ಲೇಖ ಮಾಡ್ತಾ ಬಂದರು. ಇದಾದ ನಂತರದಲ್ಲಿ ಮತ್ತೆ ನಾವು ಈಗ ಪದ್ಯಕ್ಕೆ ಬರೋಣ. ಆ PDF ಅಲ್ಲಿ 2ನೇ ಪದ್ಯಕ್ಕೆ ಬಂದರೆ ಕೆಲವು ಅರ್ಥ ವ್ಯತ್ಯಾಸ ಇರೋದರಿಂದ ಇಲ್ಲಿ ಬರಬೇಕಾಯಿತು. ಮತ್ತೆ ಮೃಗ ಬರೋದರನೊಳಗೆ, ಚಂದ್ರನೊಳಗೆ ಐರೂಪಗಳ 5 ರೂಪವನ್ನು ಚಿಂತಿಸಿ ಧ್ಯಾನಕ್ಕೆ ತಂದು ಭಕ್ತಿರಸ, ಭಕ್ತಿಯಿಂದ ಕೂಡಿದ ಮಾತುಗಳನ್ನೇ ಮಂತ್ರವ ಮಾಡಿ, ಮಂತ್ರ ಅಂತ ಅನುಸಂಧಾನ ಮಾಡಿ, ವಿಪಶ್ಚಿತರು ಅಂದರೆ ಜ್ಞಾನಿಗಳು, ಹೋಮಿಸುವವರು ಅಂದರೆ ಹೋಮ ಮಾಡುವವರು ಅಂತ. ಇವೆಲ್ಲ ಸುಲಭ. ಒಟ್ಟು ಆಕಾಶವೆಂಬ ಅಗ್ನಿಯಲ್ಲಿ ಜೀವನನ ಹೋಮ ಮಾಡ್ತಾರೆ ಅಂದರೆ ಅವನು ಚಂದ್ರಲೋಕದಲ್ಲಿ ಬಂದು ಸೇರ್ತಾನೆ. ಈಗಿಲ್ಲಿ ಒಂದೊಂದು ಕಡೆಯಲ್ಲಿ ಒಂದೊಂದು ದೇವರ ರೂಪಗಳನ್ನು ಚಿಂತನೆ ಮಾಡ್ತಾ ಬರಬೇಕು. ಆಕಾಶದಲ್ಲಿ ನಾರಾಯಣ ಇದ್ದಾನೆ, ಸೂರ್ಯನಲ್ಲಿ ನಾರಾಯಣ ಅಂತ ರೂಪ ಇದೆ, ಸೂರ್ಯನ ಕಿರಣಗಳಲ್ಲಿ ನಾರಾಯಣ ವಾಸುದೇವ, ಹಗಲಿನಲ್ಲಿ ನಾರಾಯಣ ಸಂಕರ್ಷಣ, ನಕ್ಷತ್ರದಲ್ಲಿ ನಾರಾಯಣ ಅನಿರುದ್ಧ, ಚಂದ್ರನಲ್ಲಿ ನಾರಾಯಣ ಪ್ರದ್ಯುಮ್ನ ಅಂತ ಇಷ್ಟು ರೂಪಗಳಲ್ಲಿದ್ದಾವೆ ಅಂತ ನಾವು ಚಿಂತನೆ ಮಾಡಬೇಕು. ಅಲ್ಲಿಗೆ ಸ್ವರ್ಗದಲ್ಲಿದ್ದ ಅಥವಾ ನರಕದಲ್ಲಿದ್ದ ಜೀವನನ್ನು ಚಂದ್ರಲೋಕಕ್ಕೆ ತಂದು ಸೇರಿಸಿದ್ದಾರೆ. ಈಗ ಮುಂದೇನು ಮಾಡ್ತಾರೆ ದೇವತೆಗಳು ಅಂದರೆ, ಚಂದ್ರಲೋಕದಲ್ಲಿರುವ ಜೀವ ಏನಿದ್ದಾನೋ ಅವನನ್ನು ಮೋಡವೆಂಬ ಅಗ್ನಿಯಲ್ಲಿ ಹೋಮ ಮಾಡ್ತಾರೆ. ಅದು ಹೇಗೆ ಹೋಮ ಮಾಡ್ತಾರೆ, ಹೋಮ ಮಾಡೋ ವಿಧಾನ ಏನು, ಅವೆಲ್ಲ ದೇವತೆಗಳಿಗೆ ಬಿಟ್ಟದ್ದು, ನಮ್ಮದು ಕಣ್ಣಿ ಕಾಣೋದಿಲ್ಲ. ಇಷ್ಟು ಅನುಸಂಧಾನ ನಾವಿಷ್ಟು ಅರ್ಥ ಮಾಡಿಕೊಳ್ಬಹುದು. ಚಂದ್ರಲೋಕದಲ್ಲಿ ಏನು ಜೀವ ಇದ್ದಾನೆ ಅವನನ್ನು ನೀರು ತುಂಬಿದ ಮೋಡವೆಂಬ ಅಗ್ನಿಯಲ್ಲೇ ಹಾಕ್ತಾರೆ, ಹಾಕಿ ಸುರಿಯುವ ಮಳೆಯೆಲ್ಲ ಅವನನ್ನು ಸೇರಿಸ್ತಾರೆ. ಇದು
ಮೂರನೇ ಪದ್ಯದ ಅಭಿಪ್ರಾಯ. ಇದಕ್ಕೆ ಅರ್ಥ ಗಮನಿಸೋದು ಅಂದರೆ ಎರಡನೇ ಫೋಟೋ ಗಮನಿಸಿದ್ರೆ ಅಲ್ಲಿ ಪರ್ಜನ್ಯ ನೀರು ತುಂಬಿದ ಮೋಡ, ಪಾವಕ ಅಗ್ನಿ, ಪರಾವಹೀಪತಿ ಬೀಸುವ ಗಾಳಿಯೇ, ಸಮಿಧೆಯು ಅಂದರೆ ಕಟ್ಟಿಗೆ, ಮೇಘಾವಳಿಗಳೇ ಮೋಡಗಳೇ, ಧೂಮ ಅಂದರೆ ಹೊಗೆ, ಕ್ಷಣಪ್ರಭೆ ಮಿಂಚೆ, ಅರ್ಚಿ ಅಂದರೆ ಬೆಂಕಿಯ ಜ್ವಾಲೆ, ಗರ್ಜನವೇ ಅಂದರೆ ಗುಡುಗೆ, ಅದು ಕಿಡಿ ಬೆಂಕಿ ಕಿಡಿ. ಇನ್ನು ಇದು ಉಂಟಲ್ವ ಸಿಡಿಲು, ಅದು ಅಂಗಾರ ಅಂದರೆ ಕೆಂಡ. ಹಾಗಾದರೆ ಮೋಡವೇ ಬೆಂಕಿ ಅಂತಾದ ಮೇಲೆ ಗಾಳಿ ಕಟ್ಟಿಗೆ, ಮೋಡ ಹೊಗೆ, ಮಿಂಚು ಬೆಂಕಿ ಜ್ವಾಲೆ, ಗುಡುಗೆ ಕಿಡಿ, ಸಿಡಿಲೆ ಕೆಂಡ. ಇಲ್ಲೂ ಕೂಡ ಹೋಮ ಆಗ್ಲಿಕ್ಕೆ ಬೇಕಾದ 6 ವಸ್ತುಗಳು ಇಲ್ಲೂ ಕೂಡ ಉಲ್ಲೇಖ ಮಾಡಿದ್ರು. ಈ ರೀತಿಯಾಗಿ ಭಾವಿಸಿ ಅರ್ಥ ಮಾಡಿಕೊಂಡು ಈ ವಿಧ ಅಗ್ನಿಯಲ್ಲಿ, ಇಂತಹ ಅಗ್ನಿಯಲ್ಲಿ ಕೋವಿದರು ಅಂದರೆ ಜ್ಞಾನಿಗಳು ಈಗ ಮತ್ತೆ ನಾವು ಹಿಂದಿನ ರೀತಿಯಲ್ಲಿ ಆ 3ನೇ ಪದ್ಯಕ್ಕೆ ಅರ್ಥ ಗಮನಿಸಬೇಕು. ಬೇರೆ ಸಾಲುಗಳಿಗೆ, ಕೊನೆಯ 2 ಸಾಲುಗಳಿಗೆ ಅಬ್ಧಿಜಾತನಂದರೆ ಚಂದ್ರನ ಒಳಗಿರುವ ಜೀವನನ್ನು ಅನುದಿನವೂ ಪ್ರತಿನಿತ್ಯವೂ ಪರಮ ಭಕುತಿಯಲ್ಲಿ ಅತ್ಯಂತ ಭಕ್ತಿಯಿಂದ ಹೋಮಿಸುವವರು ಹೋಮ ಮಾಡ್ತಾರೆ. ಮತ್ತಿಲ್ಲೂ ಪರಮಾತ್ಮನ ರೂಪಗಳು ಯಾವ್ಯಾವುದು ಅಂತ ಚಿಂತನೆ ಮಾಡಬೇಕು. ನೀರು ತುಂಬಿದ ಮೋಡದಲ್ಲಿ ವಾಸುದೇವ ಇದ್ದಾನೆ, ಬೀಸುವ ಗಾಳಿಯಲ್ಲಿ ವಾಸುದೇವ ನಾರಾಯಣ ಇದ್ದಾನೆ, ಮೋಡಗಳಲ್ಲಿ ವಾಸುದೇವ. ಇನ್ನೊಂದು 3ನೇ ಫೋಟೋದಲ್ಲಿ ಗಮನಿಸ್ಬೇಕು, ಮುಂದಿನದು ಅಲ್ಲಿರುತ್ತೆ. ಮಿಂಚಿನಲ್ಲಿ ವಾಸುದೇವ ಸಂಕರ್ಷಣ, ಗುಡುಗಿನಲ್ಲಿ ವಾಸುದೇವ ಅನಿರುದ್ಧ, ಇನ್ನು ಸಿಡಿಲಿನಲ್ಲಿ ವಾಸುದೇವ ಪ್ರದ್ಯುಮ್ನ ಅಂತ. ಹೀಗೆ ಇಷ್ಟು ರೂಪಗಳನ್ನು ಚಿಂತನೆ ಮಾಡಬೇಕು. ಇಲ್ಲಿಗೆ ಮಳೆಯ ಒಳಗೆ ಜೀವ ಸೇರಿಕೊಂಡ. ಮುಂದೇನಾಯಿತು ಅನ್ನೋದು ನಾಳೆ ನೋಡುವ ಅಂತ ಹೇಳ್ತಾ ಇಂದಿನ ಚಿಂತನೆಯನ್ನು ಪರಮಾತ್ಮನ ಪಾರಕರ್ಪಣೆ ಮಾಡೋಣ. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಶ್ರೀಕೃಷ್ಣ ಅರ್ಪಣಮಸ್ತು, ಮಧ್ವೇಶ ಅರ್ಪಣಮಸ್ತು. ಹರಯೇ ನಮಃ.